ಅವರೆಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ನಿತ್ಯವೂ ಹಳ್ಳಿಗಳಿಂದ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಬರ್ತಾರೆ. ಆದರೆ ಪ್ರತಿನಿತ್ಯ ಪ್ರಾಣ ಅಂಗೈಯಲ್ಲಿ ಹಿಡ್ಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ, ಬಾಗಿಲಲ್ಲೇ ನಿಂತು ಪ್ರಯಾಣಿಕರ ಸಂಚಾರ, ಕಂಡಕ್ಟರ್ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ, ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಶಿರಾಟಿ ಪಟ್ಟಣದಲ್ಲಿ ಸಾರಿಗೆ ಸಮಸ್ಯೆ, ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ. ಹೌದು, ಗದಗ ಜಿಲ್ಲೆ ಶಿರಾಟಿಯಿಂದ ಲಕ್ಷ್ಮೇಶ್ವರ ಮಾರ್ಗದಲ್ಲಿ ಬಸ್ ಸಮಸ್ಯೆ ಎದುರಾಗಿದೆ. ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಬಸ್ಗಳು ಎಲ್ಲ ರಶ್ ಆಗಿ ಬರ್ತಿದ್ದು ವಿದ್ಯಾರ್ಥಿಗಳು ಬಸ್ ಬಾಗಿಲಲ್ಲಿ ನಿಂತು ಸಂಚಾರ ಮಾಡುತ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಸಮರ್ಪಕ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ ಅಂತಿಲ್ಲ. ನಮಗ ಅನುಮಾನ, ಸ್ಪಷ್ಟವಾಗಿ ಅನುಮಾನ ಬರಂತೈತಿ. ಇವರೇನು ತಮ್ಮ ಡ್ಯೂಟಿಯನ್ನು ಮಾಡ್ತಿದ್ದಾರೋ ಇಲ್ಲ ನಿದ್ದೆಯಲ್ಲಿ ತೊಡಗಿದಾರೋ ಅನ್ನೋದೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡ ಅಂತೈತಿ. ಬಸ್ ರಶ್ ಆಗಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜು ತಲುಪಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಸ್ ತಡೆದು ನಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರು. ಶಿರಾಟಿ ಪಟ್ಟಣದಿಂದ ಲಕ್ಷ್ಮೇಶ್ವರ ಮಾರ್ಗವಾಗಿ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ರು. ಇನ್ಮುಂದೆ ಹೆಚ್ಚುವರಿ ಬಸ್ ಬಿಡದಿದ್ರೆ ಪ್ರೊಟೆಸ್ಟ್ ಮಾಡುವುದಾಗಿ ಎಚ್ಚರಿಸಿದ್ರು. ಲಕ್ಷ್ಮೇಶ್ವರದಿಂದ ಶಿರಾಟಿ ಬಸ್ ಬಂದೈತ್ರಿ. ಒಂದ್ ಬಸ್ ಬಿಟ್ರೆ ಒಮ್ಮಕ್ಲೆ 10:30 ಬಂದೈತ್ರಿ. ಅದು ಕಾಲೇಜ್ ಬರತ್ಲೆ ನಾವು 11:30 ಆಗೈತಿ ಸರ್. ಬರೀ ಒಂದ್ ಕ್ಲಾಸ್ ಮಿಸ್ ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗಿದೆ ಸರ್. ಬರೀ ವಾಪಸ್ ಶಿರಾಟಿಯಿಂದ ಲಕ್ಷ್ಮೇಶ್ವರಕ್ಕೆ ಹೋಗ್ಬೇಕಂದ್ರೆ 3 ಗಂಟೆ ಮ್ಯಾಗ ಬಸ್ ಇಲ್ರಿ ಸರ್. ಒಂದ್ ಬಸ್ಸಿಗೆ ಅರ್ಧ ತಾಸು ವೇಟ್ ಮಾಡ್ಬೇಕ್ರಿ ಸರ್ ನಾವು. ಸರ್ ನಮಗಂತೂ ಬೆಳಿಗ್ಗೆ 9 ಗಂಟೆಗೆ ಬಸ್ ಸ್ಟಾಪಿಗೆ ಬರ್ತೇವ್ರಿ. ಇಲ್ಲಿ ಬರೋದಂದ್ರೆ 11:30 ಆಗಿರ್ತೈತ್ರಿ. ನಮ್ಗ ಅಲ್ಲಿಂದ ಬರೋದ ಬರೀ ನಿತ್ಕೊಂಡ್ ಬರೋದಾಗುತ್ತ, ಒಂದ್ ದಿನ ಕುತ್ಕೊಂಡ್ ಬರೋದಾಗಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗುತ್ತಾನ ಬರೀ ನಿತ್ಕೊಂಡ್ ಬರೋದ ಆಗಾಕುಂದೈತ್ರಿ. ಸರ್ಕಾರಕ್ಕೆ ನಾ ಅಂತ್ರಿ ಒಟ್ಟು ಬಸ್ಸಿನ ಕಲ್ಪನೆ ನಮ್ಗಂತ ತೋರಿಸ್ಬೇಕ್ರಿ ಅಷ್ಟೇ. ಪರೀಕ್ಷೆ ಸಮಯದಲ್ಲೂ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಇಲ್ಲದೆ ಪರದಾಡುತ್ತಿದ್ದಾರೆ. ಪ್ರಯಾಣಿಕರು ನಿತ್ಯವೂ ಬಸ್ ಡೋರ್ನಲ್ಲಿ ನಿಂತು ಸಂಚರಿಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುರಂತ ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಅವರೆಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ನಿತ್ಯವೂ ಹಳ್ಳಿಗಳಿಂದ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಬರ್ತಾರೆ. ಆದರೆ ಪ್ರತಿನಿತ್ಯ ಪ್ರಾಣ ಅಂಗೈಯಲ್ಲಿ ಹಿಡ್ಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ, ಬಾಗಿಲಲ್ಲೇ ನಿಂತು ಪ್ರಯಾಣಿಕರ ಸಂಚಾರ, ಕಂಡಕ್ಟರ್ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ, ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಶಿರಾಟಿ ಪಟ್ಟಣದಲ್ಲಿ ಸಾರಿಗೆ ಸಮಸ್ಯೆ, ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ. ಹೌದು, ಗದಗ ಜಿಲ್ಲೆ ಶಿರಾಟಿಯಿಂದ ಲಕ್ಷ್ಮೇಶ್ವರ ಮಾರ್ಗದಲ್ಲಿ ಬಸ್ ಸಮಸ್ಯೆ ಎದುರಾಗಿದೆ. ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಬಸ್ಗಳು ಎಲ್ಲ ರಶ್ ಆಗಿ ಬರ್ತಿದ್ದು ವಿದ್ಯಾರ್ಥಿಗಳು ಬಸ್ ಬಾಗಿಲಲ್ಲಿ ನಿಂತು ಸಂಚಾರ ಮಾಡುತ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಸಮರ್ಪಕ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ ಅಂತಿಲ್ಲ. ನಮಗ ಅನುಮಾನ, ಸ್ಪಷ್ಟವಾಗಿ ಅನುಮಾನ ಬರಂತೈತಿ. ಇವರೇನು ತಮ್ಮ ಡ್ಯೂಟಿಯನ್ನು ಮಾಡ್ತಿದ್ದಾರೋ ಇಲ್ಲ ನಿದ್ದೆಯಲ್ಲಿ ತೊಡಗಿದಾರೋ ಅನ್ನೋದೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡ ಅಂತೈತಿ. ಬಸ್ ರಶ್ ಆಗಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜು ತಲುಪಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಸ್ ತಡೆದು ನಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರು. ಶಿರಾಟಿ ಪಟ್ಟಣದಿಂದ ಲಕ್ಷ್ಮೇಶ್ವರ ಮಾರ್ಗವಾಗಿ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ರು. ಇನ್ಮುಂದೆ ಹೆಚ್ಚುವರಿ ಬಸ್ ಬಿಡದಿದ್ರೆ ಪ್ರೊಟೆಸ್ಟ್ ಮಾಡುವುದಾಗಿ ಎಚ್ಚರಿಸಿದ್ರು. ಲಕ್ಷ್ಮೇಶ್ವರದಿಂದ ಶಿರಾಟಿ ಬಸ್ ಬಂದೈತ್ರಿ. ಒಂದ್ ಬಸ್ ಬಿಟ್ರೆ ಒಮ್ಮಕ್ಲೆ 10:30 ಬಂದೈತ್ರಿ. ಅದು ಕಾಲೇಜ್ ಬರತ್ಲೆ ನಾವು 11:30 ಆಗೈತಿ ಸರ್. ಬರೀ ಒಂದ್ ಕ್ಲಾಸ್ ಮಿಸ್ ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗಿದೆ ಸರ್. ಬರೀ ವಾಪಸ್ ಶಿರಾಟಿಯಿಂದ ಲಕ್ಷ್ಮೇಶ್ವರಕ್ಕೆ ಹೋಗ್ಬೇಕಂದ್ರೆ 3 ಗಂಟೆ ಮ್ಯಾಗ ಬಸ್ ಇಲ್ರಿ ಸರ್. ಒಂದ್ ಬಸ್ಸಿಗೆ ಅರ್ಧ ತಾಸು ವೇಟ್ ಮಾಡ್ಬೇಕ್ರಿ ಸರ್ ನಾವು. ಸರ್ ನಮಗಂತೂ
ನಮಗಂತರೂ ಬೆಳಿಗ್ಗೆ 9 ಗಂಟೆಗೆ ಬಸ್ ಸ್ಟಾಪಿಗೆ ಬರ್ತೇವ್ರಿ. ಇಲ್ಲಿ ಬರೋದಂದ್ರೆ 11:30 ಆಗಿರ್ತೈತ್ರಿ ನಮ್ಗ. ಅಲ್ಲಿಂದ ಬರೋದ್ರ ಬರೀ ನಿತ್ಕೊಂಡ್ ಬರೋದಾಗುತ್ತ, ಒಂದ್ ದಿನ ಕುತ್ಕೊಂಡ್ ಬರೋದಾಗಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗುತ್ತ ಬರೀ ನಿತ್ಕೊಂಡ್ ಬರೋದ ಆಗಾಕುಂದೈತ್ರಿ. ಸರ್ಕಾರಕ್ಕೆ ನಾ ಅಂತ್ರ ಒಟ್ಟು ಬಸ್ಸಿನ ಕಲ್ಪನೆ ನಮ್ಗಂತ ತೋರಿಸ್ಬೇಕ್ರಿ ಅಷ್ಟೇ. ಪರೀಕ್ಷೆ ಸಮಯದಲ್ಲೂ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಇಲ್ಲದೆ ಪರದಾಡ್ತಿದ್ದಾರೆ. ಪ್ರಯಾಣಿಕರು ನಿತ್ಯವೂ ಬಸ್ ಡೋರ್ನಲ್ಲಿ ನಿಂತು ಸಂಚರಿಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುರಂತ ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಅವರೆಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ನಿತ್ಯವೂ ಹಳ್ಳಿಗಳಿಂದ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಬರ್ತಾರೆ. ಆದರೆ ಪ್ರತಿನಿತ್ಯ ಪ್ರಾಣ ಅಂಗೈಯಲ್ಲಿ ಹಿಡ್ಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ, ಬಾಗಿಲಲ್ಲೇ ನಿಂತು ಪ್ರಯಾಣಿಕರ ಸಂಚಾರ, ಕಂಡಕ್ಟರ್ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ, ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಶಿರಾಟಿ ಪಟ್ಟಣದಲ್ಲಿ ಸಾರಿಗೆ ಸಮಸ್ಯೆ, ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ. ಹೌದು, ಗದಗ ಜಿಲ್ಲೆ ಶಿರಾಟಿಯಿಂದ ಲಕ್ಷ್ಮೇಶ್ವರ ಮಾರ್ಗದಲ್ಲಿ ಬಸ್ ಸಮಸ್ಯೆ ಎದುರಾಗಿದೆ. ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಬಸ್ಗಳು ಎಲ್ಲ ರಶ್ ಆಗಿ ಬರುತ್ತಿದ್ದು ವಿದ್ಯಾರ್ಥಿಗಳು ಬಸ್ ಬಾಗಿಲಲ್ಲಿ ನಿಂತು ಸಂಚಾರ ಮಾಡುತ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಸಮರ್ಪಕ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ ಅಂತಿಲ್ಲ. ನಮಗ ಅನುಮಾನ, ಸ್ಪಷ್ಟವಾಗಿ ಅನುಮಾನ ಬರಂತೈತಿ. ಇವರೇನ ತಮ್ಮ ಡ್ಯೂಟಿಯನ್ನು ಮಾಡ್ತಿದ್ದಾರೋ ಇಲ್ಲ ನಿದ್ದೆಯಲ್ಲಿ ತೊಡಗಿದಾರೋ ಅನ್ನೋದೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡ ಅಂತೈತಿ. ಬಸ್ ರಶ್ ಆಗಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜು ತಲುಪಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಸ್ ತಡೆದು ನಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರು. ಶಿರಾಟಿ ಪಟ್ಟಣದಿಂದ ಲಕ್ಷ್ಮೇಶ್ವರ ಮಾರ್ಗವಾಗಿ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ರು. ಇನ್ಮುಂದೆ ಹೆಚ್ಚುವರಿ ಬಸ್ ಬಿಡದಿದ್ರೆ ಪ್ರೊಟೆಸ್ಟ್ ಮಾಡುವುದಾಗಿ ಎಚ್ಚರಿಸಿದ್ರು. ಲಕ್ಷ್ಮೇಶ್ವರದಿಂದ ಶಿರಾಟಿ ಬಸ್ ಬಂದೈತ್ರಿ. ಒಂದ್ ಬಸ್ ಬಿಟ್ರೆ ಒಮ್ಮಕ್ಲೆ 10:00 ಬಂದೈತ್ರಿ. ಅದು ಕಾಲೇಜ್ ಬರತ್ಲೆ ನಾವು 11:30 ಆಗೈತಿ ಸರ್. ಬರೀ ಒಂದ್ ಕ್ಲಾಸ್ ಮಿಸ್ ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗಿದೆ ಸರ್. ಬರೀ ವಾಪಸ್ ಶಿರಾಟಿಯಿಂದ ಲಕ್ಷ್ಮೇಶ್ವರಕ್ಕೆ ಹೋಗ್ಬೇಕಂದ್ರೆ 3 ಗಂಟೆ ಮ್ಯಾಗ ಬಸ್ ಇಲ್ರಿ ಸರ್. ಒಂದ್ ಬಸ್ಸಿಗೆ ಅರ್ಧ ತಾಸು ವೇಟ್ ಮಾಡ್ಬೇಕ್ರಿ ಸರ್ ನಾವು. ಸರ್ ನಮಗಂತರೂ ಬೆಳಿಗ್ಗೆ 9 ಗಂಟೆಗೆ ಬಸ್ ಸ್ಟಾಪಿಗೆ ಬರ್ತೇವ್ರಿ. ಇಲ್ಲಿ ಬರೋದಂದ್ರೆ 11:30 ಆಗಿರ್ತೈತ್ರಿ ನಮ್ಗ. ಅಲ್ಲಿಂದ ಬರೋದ್ರ ಬರೀ ನಿತ್ಕೊಂಡ್ ಬರೋದಾಗುತ್ತ, ಒಂದ್ ದಿನ ಕುತ್ಕೊಂಡ್ ಬರೋದಾಗಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗುತ್ತ ಬರೀ ನಿತ್ಕೊಂಡ್ ಬರೋದ ಆಗಾಕುಂದೈತ್ರಿ. ಸರ್ಕಾರಕ್ಕೆ ನಾ ಅಂತ್ರ ಒಟ್ಟು ಬಸ್ಸಿನ ಕಲ್ಪನೆ ನಮ್ಗಂತ ತೋರಿಸ್ಬೇಕ್ರಿ ಅಷ್ಟೇ. ಪರೀಕ್ಷೆ ಸಮಯದಲ್ಲೂ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಇಲ್ಲದೆ ಪರದಾಡುತ್ತಿದ್ದಾರೆ. ಪ್ರಯಾಣಿಕರು ನಿತ್ಯವೂ ಬಸ್ ಡೋರ್ನಲ್ಲಿ ನಿಂತು ಸಂಚರಿಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುರಂತ ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.